ಮೊನ್ನೆ ನಾನು ಹಾಕಿದ ವಿಡಿಯೋಗೆ ನನ್ನ ಫ್ರೆಂಡು ಈ ರೀತಿ ಕಮೆಂಟ್ ಮಾಡಿದರು. ಸ್ವಲ್ಪ ಬೇಜಾರಾಯಿತು, ಆದರೂ ಅದು ನಿಜ ಅಂತ ಅನ್ನಿಸ್ತು. ಸರಿ ಅಂತ ಆಚೆಗೆ ಬಂದು ನೋಡಿದ್ರೆ ನಮ್ಮನೆ ಲೂಟಿ ಮಾಡೋಕ್ಕೆ ಅಂತ ಕಳ್ಳರು ಕೂತಿದ್ದಾರೆ. ಇವ್ರು ಹೇಗಪ್ಪ ಅಂದರೆ ಕಣ್ಮುಚ್ಚು ಕಂಡುಬಿಡೋಷ್ಟೊತ್ತಿಗೆ ನಮ್ಮನೆ ಲೂಟಿ ಮಾಡ್ಕೊಂಡು ಹೊಂಟೋಗ್ಬಿಡ್ತಾರೆ. ಸರಿ ಅಂತ ಆ ಕಡೆ ನೋಡ್ತೀನಿ, ನಮ್ಮ ಚಿಕ್ಕತ್ತೆ ಆಗಲೇ ಹಬ್ಬಕ್ಕೆ ಅಂತ ಅಂದ್ಬಿಟ್ಟು ಮನೆಯೆಲ್ಲ ಒರೆಸಿ ಗುಡಿಸಿ ತಿದ್ದಿ ತೀಡಕ್ಕೆ ಅವ್ರ ಮನೇಲಿ ಇದ್ದಿದ್ದು ಹಾಸಿಗೆ ಸೋಫಾ ದಿಂಬು ಎಲ್ಲ ತೆಗೆದು ಆಚೆಗೆ ಹಾಕ್ಬಿಟ್ಟವ್ರೆ. ನಂಗಂತೂ ಸಿಕ್ಕಾಪಟ್ಟೆ ತಲೆ ಬಿಸಿ ಆಯಿತು. ಅದೇ ಟೈಮಲ್ಲಿ ನಮ್ಮ ಅಪ್ಪಾಜಿ ನಮ್ಮನ್ನು ತಣ್ಣಗೆ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಐಸ್ ಕ್ರೀಮ್ ತಂದರು. ಅವಾಗ ನನ್ನ ಮನಸ್ಸು ಹೇಳ್ತು, ಸಂತೋಷಕ್ಕೆ ಅಂತ ಹೇಗೆ ಹಾಡು ಹೇಳೋಕ್ಕೆ ಆಗುತ್ತೆ ಹೇಳಿ. ಹಬ್ಬ ಹತ್ರ ಬಂದಿದ್ದೆ, ಅಕ್ಕಪಕ್ಕದವರೆಲ್ಲ ಮನೆ ಕ್ಲೀನಿಂಗ್ ಮಾಡ್ತಾ ಇದ್ದಾರೆ, ನಮ್ಮ ಹತ್ರ ಹಾಡು ಹೇಳ್ಕೊಂಡು ಡ್ಯಾನ್ಸ್ ಮಾಡೋಕ್ಕಾಗುತ್ತಾ? ಆಗಲ್ಲ. ನೋಡಿ ಮಕ್ಕಳು ಎಷ್ಟು ಆರಾಮಾಗಿ ಕೊಟ್ಟಿದ್ದನ್ನ ತಿನ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಅವರ ಜೀವನನ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ದಾರೆ. ನಾವು ಯಾಕಾದರೂ ದೊಡ್ಡವರದು ಅಂತ ನನಗೆ ಈಗ ಫೀಲ್ ಆಗ್ತಾ ಇದೆ. ನಿಮಗೂ ಹಬ್ಬಗಳ ಹತ್ರ ಬಂದರೆ ಇದೇ ರೀತಿ ಫೀಲ್ ಆಗುತ್ತಾ ಅಂತ ಕಮೆಂಟ್ ಮಾಡಿ. ಸಿಗುವ ಮತ್ತೆ.